ಕೂದಲು ಉದುರಿದ್ವು ಚಿಂತೆ ಬೇಡ, 100ಕ್ಕಿಂತ ಕಡಿಮೆ ಕೂದಲು ಉದುರಿದ್ವು ಚಿಂತೆ ಬೇಡ, 50 ಉದುರ್ತಾವ, 60 ಉದುರ್ತಾವ, ಏನ್ ಮಾಡೋದು? ಎಲ್ಲಾನು ವಾಪಸ್ ಬರ್. ಕೂದಲು ಹುಟ್ಟಿಸೋದು, ಕೂದಲನ್ನು ಬೆಳೆಸೋದು ನಮ್ ಪ್ರಕೃತಿ, ನಮ್ ಪರವಾಗಿಲ್ಲ. ಈಗ ನಾ ಹೇಳಿದಾಗೆ ಕೆಲವೊಂದು ರೋಗಗಳು ಹಾಗೂ ಕೆಲವೊಂದು ಔಷಧಿಗಳು ಮಾತ್ರ ಇದ್ರ ಮೇಲೆ ಪರಿಣಾಮ ಬೀರೋದು. ಮುಂದಿನೆಲ್ಲ ಪರಿಣಾಮ ನಮ್ಮ ಜೆನೆಟಿಕ್ಸ್, ವಂಶಾವಳಿ ಮತ್ತು ನಮ್ಮ ಹಾರ್ಮೋನ್ಗಳು. ಪುರುಷರು ಹಾಗೂ ಸ್ತ್ರೀಯರು ಬೋಳು ತಲೆ ಉಂಟಾದ್ರೆ ನಾವು ಅವಾಗ ವೈದ್ಯರ ಕಡೆ ಹೋಗ್ಬೇಕ ಒಂದು ಅವಶ್ಯಕತೆ ಬರುತ್ತೆ. ಕೂದಲು ಕಡಿಮೆ ಆಗ್ತಾ ಇದೆ, ಇಲ್ಲಿದ್ದು ಇಲ್ಲಿ ಹೋಯ್ತು, ಇಲ್ಲಿ ಕಡಿಮೆ ಆಯ್ತು, ಜಡೆ ಸೈಜ್ ಇಷ್ಟಿತ್ತು, ಇಷ್ಟಾಯ್ತು, ಇಷ್ಟು ಉದ್ದ ಇತ್ತು, ಇಷ್ಟು ಉದ್ದ ಆಯ್ತು. ಎಷ್ಟೋ ಜನರಿಗೆ ಗೊತ್ತಾಗುದಿಲ್ಲ, ಕಡಿಮೆ ಆಗಿದೆ ಬಿಡು ಅಂತ ಬಿಡ್ತಾನೆ ಇರ್ತಾರೆ. ತುಂಬಾ ತಲೆ ಕೂದಲು ಕಡಿಮೆ ಆದಾಗ ಅವ್ರಿಗೆ ಅರಿವಾಗುತ್ತೆ. ಸ್ತ್ರೀಯರ ಒಂದು ಕೂದಲು ಉದುರೋಕೆ ಇದೇ ಕಾರಣ ಅಂತ. ಕೆಲವೊಂದು ರೋಗಗಳಿಂದ ಕೂದಲು ಕಡಿಮೆ ಆಗುವ ಒಂದು ಅವಕಾಶಗಳು ಉಂಟಾಗ್ತವೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಲೀಂ ಜಮಾದಾರ್, ಡಾಕ್ಟರ್ ಜಮಾದಾರ್ ಸ್ಕಿನ್ ಕೇರ್ ಕ್ಲಿನಿಕ್, ಕೆಸಿ ರಾಣಿ ರೋಡ್, ಗದಗ್. ರಿಸೆಪ್ಟರ್ಸ್ ಅಂದ್ರೆ ಪುರುಷರ ಹಾರ್ಮೋನ್ಗಳು, ಕೂದಲಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀಳುವಂತಹ ಹಾರ್ಮೋನ್ಗಳು. ಈ ರಿಸೆಪ್ಟರ್ಗಳು ಜೆನೆಟಿಕಲಿ ಅಂದ್ರೆ ವಂಶವಾಹಿನಿಗಳ ಮುಖಾಂತರ ಯಾರಲ್ಲಿ ಎಷ್ಟಿರ್ತವೆ, ಎಷ್ಟು ಕೆಲಸ ಮಾಡ್ತವೆ ಅನ್ನೋದು ಪೂರ್ವ ನಿರ್ಧಾರಿತ. ಹಾಗೆ ಒಬ್ಬ ಮನುಷ್ಯ ಇದ್ದಾನೆ, ಅವನಲ್ಲಿ ಈ ರಿಸೆಪ್ಟರ್ಸ್ ಜಾಸ್ತಿ ಇದೆ, ಆಂಡ್ರೋಜನ್ ರಿಸೆಪ್ಟರ್ಸ್. ಒಬ್ಬ ಮನುಷ್ಯ ಬಿ ಇದ್ದಾನೆ, ಅವನಲ್ಲಿ ಈ ರಿಸೆಪ್ಟರ್ಸ್ಗಳು ಕಡಿಮೆ ಸಂಖ್ಯೆಯಲ್ಲಿದ್ದಾವೆ. ಹಾಗೆ ಎನಲ್ಲಿ ಇರುವ ರಿಸೆಪ್ಟರ್ಗಳು ಜಾಸ್ತಿ ಕೆಲಸ ಮಾಡ್ತವೆ, ಈ ಬಿ ಅನ್ನೋ ಮನುಷ್ಯನಲ್ಲಿ ಈ ರಿಸೆಪ್ಟರ್ಗಳು ಕಡಿಮೆ ಕೆಲಸ ಮಾಡ್ತವೆ. ಈಗ ನಾನು ಹೇಳ್ತಾ ಇದ್ದೀನಿ, ಈ ಪುರುಷರ ಹಾರ್ಮೋನ್ಗಳು ಲೆವೆಲ್ಗಳು ಸೇಮ್ ಇರ್ತವೆ, ಒಂದೇ ವಿಧದಲ್ಲಿ ಇರ್ತವೆ. ಆದರೆ ಮನುಷ್ಯ ಎ ಅವನು ಬಾಲ್ಡ್ ಆಗ್ತಾನೆ, ಅಂದ್ರೆ ಅವನು ತಲೆ ಕೂದಲು ಕಡಿಮೆ ಆಗಿ ಬೋಳು ತಲೆವನಾಗಿ ಪರಿವರ್ತನೆ ಹೊಂದ್ತಾನೆ. ಬಿ ಮನುಷ್ಯ ಅವನ ಆಂಡ್ರೋಜನ್ಗಳು, ಈ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್ಗಳು ಸೇಮ್ ಇದ್ರು, ಮನುಷ್ಯ ಎ ತರಹನೇ ಸೇಮ್ ಇದ್ರು ಕೂಡ ಅವನು ಬಾಲ್ಡ್ ಆಗೋದಿಲ್ಲ. ಇದನ್ನ ಯಾವುದೇ ಚಿಕಿತ್ಸೆಯಿಂದ ಚೇಂಜ್ ಅಂದ್ರೆ ನಮ್ಮ ವಂಶವಾಹಿನಿಗಳನ್ನ ಚೇಂಜ್ ಮಾಡೋಕೆ ಆಗೋದಿಲ್ಲ, ಬದಲಾವಣೆ ಮಾಡೋಕೆ ಆಗೋದಿಲ್ಲ. ಸೊ ಎಷ್ಟೋ ಜನ ಈಗ ಅವರು ಒಂದು ಈ ಬೋಳು ಆಗೋ ಪ್ರಕ್ರಿಯೆ ಕಂಟಿನ್ಯೂ ಆಗಿಬಿಡುತ್ತೆ. ಸ್ಟೇಜ್ಗಳು ಇರ್ತವೆ, 1 ಸ್ಟೇಜ್, 2nd ಸ್ಟೇಜ್, 4th ಸ್ಟೇಜ್ ಅಂದ್ರೆ ಲಾಸ್ಟ್ ಸ್ಟೇಜ್ 6th ಸ್ಟೇಜ್ 7th ಸ್ಟೇಜ್ ಅಲ್ಲಿ ಪೂರ್ತಿ ಬಾಲ್ಡ್ ಆಗುತ್ತೆ. ಮತ್ತೆ ಹಿಂದೆ ಹೋಗುವನ್ನ ಒಂದು ಸ್ಟೇಜ್ಗಳನ್ನ ನಾವು ನಿರ್ಧಾರ ಮಾಡಿರ್ತೀವಿ. ಒಂದು 5 ರಿಂದ 10 ವರ್ಷಕ್ಕೆ ಸಾಮಾನ್ಯವಾಗಿ ಕೆಲವರು ಇದು ಹಿಂದೆ ಹೋಗ್ತಾನೆ ಇರುತ್ತದೆ. ಸೊ ಈ ಬೋಳು ಆಗುವ ತಲೆ ಬೋಳಾಗುವ ಪ್ರಕ್ರಿಯೆ ನಿಧಾನ, ವೆರಿ ಸ್ಲೋ ಬಟ್ ಕಂಟಿನ್ಯೂಸ್, ನಿಧಾನವಾಗಿ ಮುಂದುವರಿತಾನೆ ಇರುತ್ತೆ. ಎಷ್ಟೋ ಜನರಿಗೆ ಗೊತ್ತಾಗೋದಿಲ್ಲ, ಕಡಿಮೆ ಆಗಿದೆ ಬಿಡು ಅಂತ ಬಿಡ್ತಾನೆ ಇರ್ತಾರೆ. ತುಂಬಾ ತಲೆ ಕೂದಲು ಕಡಿಮೆ ಆದಾಗ ಅವ್ರಿಗೆ ಅರಿವಾಗುತ್ತೆ. ಇದರಲ್ಲಿ ಬೇರೆ ಬೇರೆ ವಯಸ್ಸುಗಳಲ್ಲಿ ಬೇರೆ ಬೇರೆ ಜನರಿಗೆ ಶುರುವಾಗ್ತದೆ ತಲೆ ಕೂದಲು ಉದುರೋದು. ಕೆಲವರಿಗೆ 20 ವಯಸ್ಸಿಗೆ ಶುರು ಆಗುತ್ತೆ, ಕೆಲವರಿಗೆ 50 ವರ್ಷಕ್ಕೆ ಶುರುವಾಗುತ್ತೆ. ಸುಮಾರು 25%, ನಾನು ಹೇಳಿದೆ 1 ಲಕ್ಷ ಕೂದಲುಗಳು ಇರ್ತವೆ, ಅದರಲ್ಲಿ 25% ಕಡಿಮೆ ಆಗೋವರೆಗೂ ನಮಗೆ ನಮ್ಮ ಕೂದಲು ಕಡಿಮೆ ಆಗಿದೆ, ನಾವು ವೈದ್ಯರ ಹತ್ರ ಹೋಗ್ಬೇಕು ಅಥವಾ ನಮ್ಮದೇ ಆದ ಏನೋ ಒಂದು ಮಾಡ್ಬೇಕು, ಇದಕ್ಕೆ ಏನಾದ್ರು ಮಾಡ್ಬೇಕಂತ ಒಂದು ಅನಿಸೋಕೆ ಸುಮಾರು 25% ಕೂದಲ ಹೋಗ್ಬೇಕಾಗುತ್ತೆ. ಅಲ್ಲಿವರೆಗೂ ಮನುಷ್ಯನಿಗೆ ಏನೋ ಸ್ವಲ್ಪ ಕಡಿಮೆ ಆಗಿದೆ ಬಿಡು ಅಂತ ತಿಳ್ಕೊಂಡು ಸುಮ್ಮನೆ ಇರ್ತಾನೆ. ಕೆಲವರಿಗೆ 20 ವಯಸ್ಸಿಗೆ 18 ವಯಸ್ಸಿಗೆ ಈ ಪ್ರಕ್ರಿಯೆ ಪ್ರಾರಂಭ ಆಗೋದು. ಯಾವಾಗ ಈ 20 ವಯಸ್ಸಿಗೆ ಪ್ರಾರಂಭ ಆಗುತ್ತೆ ಅವ್ರಿಗೆ ಬೇಗ 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 ಮುಂದಿನ ಸ್ಟೇಜ್ಗಳಿಗೆ ಹೋಗಿ ಈ 40 ವರ್ಷ ಪೂರ್ತಿ ಬಾಲ್ಡ್ ಆಗುವ ಒಂದು ಸಾಧ್ಯತೆ ಇರುತ್ತೆ. ಅದೇ 45-50 ವರ್ಷಕ್ಕೆ ಶುರುವಾದ್ರೆ ಅವನಿಗೆ ನಿಧಾನವಾಗಿ ಅವ್ನು 60-70 ವರ್ಷಕ್ಕೆ ಒಂದು ಬೋಳು ತಲೆ ವ್ಯಕ್ತಿ ಆಗ್ಬಹುದು. ಅವಾಗ ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಅನಿಸಬಹುದು, ಅನಿಸದಾನೆ ಇರ್ಬಹುದು. ಇದಲ್ಲದೆ ಮತ್ತೇನು ಬೇರೆ ಕಾರಣಗಳು ಇರ್ಬೋದು. ಹಾರ್ಮೋನ್ಗಳು ಆಯ್ತು, ನಮ್ಮ ವಂಶಾವಳಿ ಆಯ್ತು, ಮತ್ತೇನು ಕೆಲವೊಂದು ಹಾರ್ಮೋನ್ಗಳು ನಮ್ಮ ತಲೆಯ ಕೂದಲಲ್ಲಿ ಇರುವ ಜೀವಕೋಶಗಳಲ್ಲಿ, ತಲೆಯಲ್ಲಿ ಕೂದಲುಗಳ ಸುತ್ತ ಇರುವ ಜೀವಕೋಶಗಳಲ್ಲಿ ಕೆಲವೊಂದು ಹಾರ್ಮೋನ್ಗಳು ಹಾಗೂ ಕೆಲವೊಂದು ರಾಸಾಯನಿಕಗಳು ಬಿಡುಗಡೆ ಆಗ್ತವೆ. ಇದರಲ್ಲಿ ಕೆಲವು ಕೂದಲಿನ ಬೆಳವಣಿಗೆ ಪೂರಕ ಆಗಿರ್ತವೆ, ಇದರಲ್ಲಿ ಕೆಲವೊಂದು ವ್ಯತ್ಯಾಸಗಳಾದಾಗ ಅದು ಕೂಡ ಕೂದಲು ಬೆಳೆಯಲು ಅಥವಾ ಕಡಿಮೆ ಆಗಲು ಕಾರಣ ಆಗುತ್ತೆ. ಇದು ಕೂಡ ಚಿಕಿತ್ಸೆಗೆ ಸಹಕಾರಿ. ವೈದ್ಯರು ಇದನ್ನು ಕೂಡ ನೋಡ್ಕೊಂಡು ಕೆಲವೊಂದು ಔಷಧಿಗಳನ್ನ ಕೊಡ್ತಾರೆ. ಈಗ ಹೆಣ್ಮಕ್ಳಲ್ಲೂ ಕೂಡ ಇದೇನಾ, ಸ್ತ್ರೀಯರ ಒಂದು ಕೂದಲು ಉದುರೋಕೆ ಇದೇ ಕಾರಣ? ಹೌದು.
ಸ್ತ್ರೀಯರ ಕೂದಲು ಉದುರಲು ಕೂಡ ಇದೇ ಮುಖ್ಯ ಕಾರಣಗಳು. ಒಂದನೇದು ವಂಶಾವಳಿ, ಎರಡನೇದು ಹಾರ್ಮೋನ್ಗಳು. ಇದೇ ತರನಾದ ಹಾರ್ಮೋನ್ಗಳು ಅವರಲ್ಲಿ ಇರೋದ್ರಿಂದ ಅವರಿಗೂ ಕೂಡ ಇದೇ ಕಾರಣಗಳು. ಇದು ಬಿಟ್ಟು ಬೇರೆ ಏನು ಕಾರಣಗಳು ಇರ್ತವೆ. ಕೆಲವೊಂದು ನಮಗೆ ಉಂಟಾಗುವ ಕೆಲವೊಂದು ರೋಗಗಳಿಂದ ಕೂದಲು ಕಡಿಮೆ ಆಗುವ ಒಂದು ಅವಕಾಶ ಉಂಟಾಗ್ತದೆ. ಕೆಲವೊಂದು ರೋಗ ಇರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ತುಂಬಾ ಮುಂದುವರೆದಾಗ, ಕ್ಯಾನ್ಸರ್ಗಳು ಇದ್ದಾಗ, ಈ ತರ ಇದ್ದಾಗ ಕೂದಲು ಕಡಿಮೆ ಆಗುವ ಒಂದು ಚಾನ್ಸ್ ಇರ್ತದೆ. ಕೆಲವೊಂದು ಹಾರ್ಮೋನ್ ರೋಗಗಳು, ಫಾರ್ ಎಕ್ಸಾಂಪಲ್ ಹೈಪೋಥೈರಾಯ್ಡಿಸಮ್. ಈ ಥೈರಾಯ್ಡ್ ಸಮಸ್ಯೆಯನ್ನು ಇತ್ತೀಚೆಗೆ ಸ್ತ್ರೀಯರಲ್ಲಿ ತುಂಬಾ ಸಾಮಾನ್ಯವಾಗಿ ಕಾಣುವುದು. ಇದು ಕೂಡ ಕೂದಲಿನ ಒಂದು ಕಡಿಮೆ ಆಗೋದಕ್ಕೆ, ಅಂದ್ರೆ ಹೇರ್ ಲಾಸ್ ಆಗೋದಕ್ಕೆ ಕೂಡ ಇದು ಕಾರಣ ಆಗಿರುತ್ತೆ. ಅವಾಗ ವೈದ್ಯರುಗಳು ಬೇರೆ ಬೇರೆ ರಕ್ತ ತಪಾಸಣೆಗಳ ಮೂಲಕ ಈ ರೋಗಗಳನ್ನು ಕಂಡು ಹಿಡಿದು ಮೊದಲು ಆ ರೋಗಕ್ಕೆ ಚಿಕಿತ್ಸೆ ಆದ್ಮೇಲೆ ಕೂದಲ ಬೆಳವಣಿಗೆಗೆ ಚಿಕಿತ್ಸೆ ಕೊಡ್ಬೇಕಾಗುತ್ತೆ. ಈಗ ಬೇರೆ ಏನೋ ರೋಗ ಇಟ್ಕೊಂಡು ನಾವು ಬರೀ ಚಿಕಿತ್ಸೆ ತೆಗೆದುಕೊಂಡ್ರೆ ಅವಾಗ ಅದು ಅಷ್ಟೊಂದು ಫಲಕಾರಿ ಆಗದೇನೆ ಇರಬಹುದು. ಮತ್ತೆ ಮುಂದೇನು ಕಾರಣಗಳು? ಕೆಲವರಿಗೆ ಈ ಹುಟ್ಟಿನಿಂದನೇ ಕೆಲವೊಂದು ಭಾಗದಲ್ಲಿ ಕೂದಲಿರೋದಿಲ್ಲ, ಕೆಲವರಿಗೆ ಹುಟ್ಟಿನಿಂದನೇ ಇರುವ ಕೂದಲು ಕೂಡ ಉದುರು ಹೋಗ್ಬಿಡುತ್ತದೆ. ಅದಕ್ಕೂ ಕೂಡ ವಂಶಾವಳಿ ಕಾರಣ, ಅದಕ್ಕೂ ಕೂಡ ಯಾವುದೇ ಚಿಕಿತ್ಸೆ ಮಾಡೋಕ್ಕಾಗೋದಿಲ್ಲ. ರೋಗಗಳಾಯ್ತು, ವಂಶಾವಳಿಗಳಾಯ್ತು, ಮುಂದೆ ಮತ್ತೇನು ಕಾರಣಗಳು? ಇನ್ನೂ ಕೆಲವೊಂದು ಏನು ಕಾರಣಗಳು ಇರ್ತಾವ ಅಂದ್ರೆ ನ್ಯೂಟ್ರಿಷನ್ ಅಂದ್ರೆ ನಾವು ತಿನ್ನುವ ಆಹಾರ ಹಾಗೂ ಅದರಲ್ಲಿರುವ ಪೋಷಕಾಂಶಗಳು. ಕೂದಲಿಗೆ ಬೇಕಾದಾಗ ಹಾಗೆ ಕೆಲವೊಂದು ಪೋಷಕಾಂಶಗಳು ಬೇಕು, ವಿಟಾಮಿನ್ಸ್ಗಳು ಬೇಕು, ಪ್ರೋಟೀನ್ಗಳು ಬೇಕು, ಬೇರೆ ಎಲ್ಲ ಇನ್ನು ಕೆಲವೊಂದು ಟ್ರೇಸ್ ಎಲಿಮೆಂಟ್ಸ್ ಅಂತೀವಿ ನಾವು, ಕೆಲವೊಂದು ಲವಣಾಂಶಗಳು, ಇವೆಲ್ಲ ಬೇಕಾಗ್ತದೆ. ಅವೆಲ್ಲಾನು ನಾವು ತಿನ್ನುವ ಆಹಾರದಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇದನ್ನ ಎಕ್ಸ್ಟ್ರಾ ತಿನ್ಬೇಕು, ಇದನ್ನ ತಿನ್ಬಾರ್ದು ಅಂತ ಇರೋದಿಲ್ಲ. ನಾವು ತಿನ್ನುವ ಆಹಾರ, ಈಗ ಒಂದು ರೊಟ್ಟಿ ಇರ್ಬೋದು, ಚಪಾತಿ ಇರ್ಬೋದು, ಅದು ಕಾರ್ಬೋಹೈಡ್ರೇಟ್ ಅಂತ ಕೊಡ್ತಾರೆ. ಕೆಲವೊಂದು ಕಾಳು ಪಲ್ಯ ತಿಂತೀವಿ, ಅದು ಪ್ರೋಟೀನ್ಗಳನ್ನ ಕೊಡ್ತದೆ. ಹಾಗೆ ಕೆಲವು ತರಕಾರಿಗಳು, ಚಟ್ನಿಗಳು ಇವೆಲ್ಲ ಇರ್ತವೆ, ಅದರಲ್ಲಿ ಬೇರೆ 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 ಅಂಶಗಳು ಇರ್ತವೆ, ಪ್ರತಿಯೊಂದಕ್ಕೊಂದು ಅರ್ಥ ಇರ್ತವೆ. ಅವೆಲ್ಲ ಸೇರಿದಾಗ ಸಮತೋಲ ಆಹಾರ ಅಂತ ಏನ್ ಹೇಳ್ತೀವಿ, ಈ ಆಹಾರ ಸರಿಯಾಗಿದ್ರೆ ಅವಾಗ ಕೂದಲಿನ ಬೆಳವಣಿಗೆಗೆ ಅದು ಪೂರಕ ಆಗಿರುತ್ತೆ. ಯಾಕೆ ಇದು ಊಟದಲ್ಲಿ ಸಮಸ್ಯೆ ಅಂದ್ರೆ, ನಮ್ಮ ಊಟದಲ್ಲಿರುವ ಬದಲಾವಣೆಗಳು, ಒಂದೇ ತರ ಊಟ ಮಾಡೋದು, ಬರೀ ಅನ್ನ ಸಾರು ತಿನ್ನೋದು, ಬೇರೆ ಏನು ಊಟ ಮಾಡದೇ ಇರೋದು, ಅವಾಗ ಇದು ವ್ಯತ್ಯಾಸ ಆಗುತ್ತೆ. ಓವರ್ ಡಯಟ್, ಕೆಲವರು ತಡಗಾವಾಗ ಅನ್ಕೊಂಡು ಕ್ರ್ಯಾಶ್ ಡಯಟ್ ಅಂತ ಹೇಳಿ ಫುಲ್ ಡಯಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಫಸ್ಟ್ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಜನ ತೂಕ ಕಡಿಮೆ ಮಾಡ್ಕೊಂಡಿರ್ತಾರೆ, ಅದೇ ಹಾಗೆ ಅದು ಕೂದಲು ಕೂಡ ಕಳ್ಕೊಂಡಿರ್ತಾರೆ. ಅದಕ್ಕೆ ಕೆಲವೊಂದು ವಿಟಾಮಿನ್ಗಳು, ಬಿ ಕಾಂಪ್ಲೆಕ್ಸ್ ವಿಟಾಮಿನ್ಗಳು, ಹಾಗೇನೆ ಜಿಂಕ್ ಅನ್ನೋದು, ಹಾಗೆ ಸೆಲೆನಿಯಂ ಅನ್ನೋದು, ಈ ಬೇರೆ ಬೇರೆ ಒಂದು ಜೀವನಾವಶ್ಯಕ ವಿಟಾಮಿನ್ಗಳು ಹಾಗೂ ಲವಣಾಂಶಗಳು, ಲೋಹದ ಒಂದು ಅಣುಗಳು, ಇವೆಲ್ಲ ಬೇಕಾಗ್ತವೆ. ಇವೆಲ್ಲಾನು ನಾವು ತಿನ್ನುವ ಆಹಾರದಲ್ಲಿ ಇದ್ದೇ ಇರ್ತವೆ. ನಾವು ವೈವಿಧ್ಯಮಯವಾದ ಸಮತೋಲನವಾದ ಆಹಾರ ತಿಂದರೆ ಇದಕ್ಕೆ ಏನು ಸಮಸ್ಯೆ ಇರುವುದಿಲ್ಲ. ಹಾಗೇನೆ ಕೆಲವೊಂದು ಔಷಧಿಗಳು ಕೂಡ ಕೂದಲು ಹೋಗಲು ಕಾರಣ. ನಾವು ತೆಗೆದುಕೊಳ್ಳುವ ಅವಶ್ಯಕವಾದ, ಅಂದರೆ ಮನುಷ್ಯನ ಜೀವನಕ್ಕೆ ಹಾಗೂ ಜೀವಕ್ಕೆ ಅವಶ್ಯಕವಾದ ಕೆಲವು ಔಷಧಿಗಳಿಂದ ಕೂಡ ಕೂದಲು ಉದುರಲು ಸಾಧ್ಯ ಇರುತ್ತೆ. ಈಗ ಥೈರಾಯ್ಡ್ ಸಮಸ್ಯೆಗೆ ತಗೊಳ್ಳುವ ಒಂದು ಔಷಧಿಗಳು, ಕೆಲವರಲ್ಲಿ ಇದು ಎಪಿಲೆಪ್ಸಿ ಅಂತ ಇರುತ್ತದೆ ಆರೋಗ್ಯ, ಅದಕ್ಕೆ ತಗೊಳ್ಳುವ ಕೆಲವು ಔಷಧಿಗಳು. ಕೆಲವೊಂದ್ ಸಾರಿ ಈ ಆಂಟಿ ಹೈಪರ್ಟೆನ್ಸಿವ್, ಕೆಲವು BP ಮಾತ್ರೆಗಳು ಮಾತ್ರ, ಎಲ್ಲ BP ಮಾತ್ರೆಗಳು ಅಲ್ಲ, ಕೆಲವು BP ಮಾತ್ರೆಗಳು, ಹಾಗೇನೆ ಕೆಲವೊಂದು ಹೈಯರ್ ಆಂಟಿಬಯೋಟಿಕ್ಸ್ಗಳು, ಇವೆಲ್ಲರೂ ಕೂಡ ಕಾರಣ ಆಗ್ತವೆ. ಅದನ್ನು ಕೂಡ ವೈದ್ಯರೊಳಗೆ ಒಂದು ಕಂಡು ಹಿಡಿದು, ಯಾಕಂದ್ರೆ ಎಷ್ಟೋ ಔಷಧಿಗಳು ಕೆಲವೊಂದು ಇದರಲ್ಲಿ ನಾವು ಕಂಟಿನ್ಯೂಸ್ ಆಗಿ ತಗೊಂತ ಇರ್ತೀವಿ, ಇದರಲ್ಲಿ ನಾನು ಹೇಳಿದ ಕೆಲವೊಂದು ಔಷಧಿಗಳನ್ನ ಸ್ವಲ್ಪ ಸಮಯದಲ್ಲಿ ತಗೊಂತಿರ್ತೀವಿ. ಈ ಲಾಂಗ್ ಟರ್ಮ್ ಅಂತ ಏನ್ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಎಪಿಲೆಪ್ಸಿ, ಇದಕ್ಕೆ ಸನ್ನಿ ಬರುವ ರೋಗ ಏನಂತಾರೆ, ಆ ರೋಗಕ್ಕೆ ಔಷಧಿಗಳು ಬಹಳ ಸ್ಟ್ರಾಂಗ್ ಇದ್ದಾಗ ಕೆಲವರಿಗೆ ಹೇರ್ ಫಾಲ್ ಈ ಔಷಧಿಗಳಿಂದ ಆಗಲು ಸಾಧ್ಯ. ನಾಟ್ 100% ಎಲ್ಲರಿಗೂ ಆಗ್ಲೇಬೇಕು ಅಂತ ಇಲ್ಲ. ಅವಾಗ ಕೆಲವೊಂದು ಔಷಧಿಗಳಿಲ್ಲ, ಕೆಲವೊಂದು ಬದಲಾವಣೆಗಳಿಂದಾಗಿ ನಾವು ಮಾಡಬಹುದು. ಹಾಗೇನೆ ಕೆಲವೊಂದು ನಮಗೆ ವೀಕ್ನೆಸ್ ಆದಾಗ, ಯಾವ ತರ ವೀಕ್ನೆಸ್ ಅಂತ ಹೇಳೋದಂದ್ರೆ, ಈಗ ಜ್ವರ ಬರುತ್ತೆ, ಒಂದು ಉದಾಹರಣೆ ಕೊಡೋದಂದ್ರೆ ಟೈಫಾಯ್ಡ್, ಎಂಟ್ರಿಕ್ ಫೀವರ್ ಅಂತ ಹೇಳ್ತೀವಿ. ಅದು ಬಂದಾಗ ಕೆಲವೊಂದು ಆ ಕೂದಲಿನ ಬೇರುಗಳ ಮೇಲೆ ಅದನ್ನ ಒಂದು ಪರಿಣಾಮ ಬೀರ್ತದೆ. ಆ ಪರಿಣಾಮ ನಮಗೆ 2 ರಿಂದ 3 ತಿಂಗಳು ಆದ್ಮೇಲೆ ಕಾಣಿಸುತ್ತೆ. ಟೈಫಾಯ್ಡ್ ಆದ 3 ತಿಂಗಳ ನಂತರ ಹೇರ್ ಲಾಸ್ ಆಗ್ತದೆ, ಹೇರ್ ಗ್ರೋತ್ ಆಗುತ್ತೆ. ಪ್ರೆಗ್ನೆನ್ಸಿ, ಡೆಲಿವರಿ ಆದ 3 ತಿಂಗಳ ನಂತರ ಎಷ್ಟೋ ಜನರಿಗೆ ಹೇರ್ ಲಾಸ್ ಆಗುತ್ತೆ. ಕೆಲವೊಂದು ಸ್ಟ್ರಾಂಗ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಕೆಲವೊಂದು ರೇಡಿಯೋಥೆರಪಿ, ಕೀಮೋಥೆರಪಿ ಅಂತ, ಇವು ಕೂಡ ಕೆಲವೊಂದ್ ಸಾರಿ ಈ ಕೂದಲು ಕಡಿಮೆ ಆಗೋಕೆ ಕಾರಣ ಆಗ್ತದೆ. ಈ ತರ ಟೈಫಾಯ್ಡ್ ಆದ ನಂತರ, ಡೆಲಿವರಿ ಆದ ನಂತರ, ಅಥವಾ ಬೇರೆ ಯಾವುದೋ ಒಂದು ಸರ್ಜರಿ ಆಗಿರುತ್ತೆ, ಯಾರಿಗೂ ಒಬ್ಬರಿಗೆ ಹರ್ನಿಯಾ ಸರ್ಜರಿ ಆಗಿರ್ಬೋದು, ಹಾರ್ಟ್ ಸರ್ಜರಿ ಆಗಿರ್ಬೋದು. ಈ ಸರ್ಜರಿ ಒಂದು ಸ್ಟ್ರೆಸ್ ಇವೆಂಟ್ ಅಂತ ಹೇಳ್ತೀವಿ ನಾವು ಹೆಲ್ತ್ ಮೇಲೆ. ಈ ಸ್ಟ್ರೆಸ್ ಆದಾಗ ಕೂದಲಿನ ಬೇರುಗಳು ವೀಕ್ ಆಗ್ತದೆ. ವೀಕ್ ಆದ 3 ತಿಂಗಳಿಗೆ ಉದುರು ಹೋಗ್ತದೆ. ಸೊ ಇವೆಲ್ಲ ಆದ 3 ತಿಂಗಳಿಗೆ ಹೇರ್ ಲಾಸ್ ಆಗುತ್ತೆ. ಕೆಲವೊಂದು ಚಿಕಿತ್ಸೆ ಹಾಗೂ ಕೆಲವೊಂದು ಸಾರಿ ಚಿಕಿತ್ಸೆ ಇಲ್ಲದೇನೆ ಕೂಡ ಈ ಸಿಸ್ಟಮ್ ಏನಂತ ಹೇಳಿದ್ರೆ ಕೂದಲಿನ ಬೇರುಗಳ ಮೇಲೆ ಪರಿಣಾಮ ಆಗಿರ್ತದೆ. ಆಪರೇಷನ್ ಇಂದಾಗಲಿ, ಡೆಲಿವರಿಯಿಂದಾಗಲಿ ಕೆಲವೊಂದ್ ಸಾರಿ ತಾನೇ ನಮ್ಮ ದೇಹ ಅದನ್ನ ಸರಿಪಡಿಸ್ತದೆ. ಸೊ ಒಂದು 3 ತಿಂಗಳು ಅಥವಾ 6 ತಿಂಗಳ ನಂತರ ಈ ಕೂದಲು ಉದುರುವುದು ತಾನೇ ನಿಂತಾಗಿ ಕೂದಲಿನ ಬೆಳವಣಿಗೆ ಮುಂಚೆ ತರನೇ ಆಗುತ್ತೆ. ಇದನ್ನು ಕೂಡ ತಿಳ್ಕೋಬೇಕು. ಎಲ್ಲರಿಗೂ ಚಿಕಿತ್ಸೆ ಬೇಕೇ ಬೇಕು ಅನ್ನೋ ಒಂದು ಅವಶ್ಯಕತೆ ಇರುವುದಿಲ್ಲ. ಈಗ ಕೂದಲು ಉದುರುಗಳು ಇಷ್ಟೊಂದು ಸಮಸ್ಯೆ ಇದೆ.
ಕೂದಲು ಉದುರಲು ನಿಜವಾಗ್ಲೂ ಚಿಕಿತ್ಸೆ ಬೇಕಂತ ತಿಳ್ಕೊಬೇಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಒಂದ್ ದಿನಕ್ಕೆ 100 ಕೂದಲಿಗಿಂತ ಜಾಸ್ತಿ ಉದುರಿದ್ರೆ. ಇನ್ನೊಂದೇನ್ ಹೇಳಿದೆ, ನಮಗೆ ವಿಸಿಬಲ್ ಆಗಿ ಗೊತ್ತಾಗಿ ಆಗುತ್ತೆ ನಮ್ಮ ಕೂದಲು ಕಡಿಮೆ ಆಗ್ತಾ ಇದೆ, ಇಲ್ಲಿದ್ದು ಇಲ್ಲಿ ಹೋಯ್ತು, ಇಲ್ಲಿ ಕಡಿಮೆ ಆಯ್ತು, ಜಡಿ ಸೈಜ್ ಇಷ್ಟಿತ್ತು, ಇಷ್ಟಾಯ್ತು, ಇಷ್ಟು ಉದ್ದ ಆಯ್ತು. ಇವಾಗ ನೀವು ಚಿಕಿತ್ಸೆ ಬಗ್ಗೆ ಒಂದು ಪ್ಲಾನ್ ಮಾಡ್ಬೇಕಾಗುತ್ತೆ. ಚಿಕಿತ್ಸೆ ತಗೊಳ್ಳೋದು ಸುಮ್ಮನೆ ಕೂದಲು ಉದುರಿದು ಚಿಂತೆ ಬೇಕು, 100ಕ್ಕಿಂತ ಕಡಿಮೆ ಕೂದಲು ಉದುರಿದು ಚಿಂತೆ ಬೇಕು, 50 ಉದುರ್ತಾವ, 60 ಉದುರ್ತಾವ, ಏನ್ ಮಾಡೋದು ಎಲ್ಲಾನು ವಾಪಸ್ ಪ್ರಕೃತಿ ನಮ್ ಪರವಾಗಿರುತ್ತೆ. ಕೂದಲು ಕುಡಿಸೋದು, ಕೂದಲು ಬೆಳೆಸೋದು ನಮ್ ಪ್ರಕೃತಿ ನಮ್ಮ ಪರವಾಗಿರುತ್ತೆ. ಈಗ ನಾ ಹೇಳಿದಾಗೆ ಕೆಲವೊಂದು ರೋಗಗಳು ಹಾಗೂ ಕೆಲವೊಂದು ಔಷಧಿಗಳು ಮಾತ್ರ ಇದ್ರ ಮೇಲೆ ಪರಿಣಾಮ ಬೀರೋದು. ಮುಂದಿನೆಲ್ಲ ಪರಿಣಾಮ ನಮ್ಮ ಜೆನೆಟಿಕ್ಸ್, ವಂಶಾವಳಿ ಮತ್ತು ನಮ್ಮ ಹಾರ್ಮೋನ್ಗಳು ನಮ್ಮ ದೇಹದ ಬೆಳವಣಿಗೆ ಹಾಗೂ ನಮ್ಮ ಜೀವನದ ವಿವಿಧ ಹಂತಗಳಲ್ಲಿ ವಿವಿಧ ಒಂದು ರೀತಿಯಲ್ಲಿ ಪರಿಣಾಮಗಳನ್ನು ಬೀರ್ತಾವೆ. ಆವಾಗ ಬಾಲ್ಡ್ನೆಸ್ ಅಥವಾ ಬೋಳು ತಲೆ ಉಂಟಾದರೆ, ಪುರುಷರು ಹಾಗೂ ಸ್ತ್ರೀಯರು ಬೋಳು ತಲೆ ಉಂಟಾದರೆ ನಾವು ಅವಾಗ ವೈದ್ಯರ ಕಡೆ ಹೋಗ್ಬೇಕ ಒಂದು ಅವಶ್ಯಕತೆ ಬರುತ್ತದೆ.